ಇವತ್ತು ಲಲಿತಾ ಸಹಸ್ರನಾಮದ ದಿನೋತ್ಸವ ಆರಾಧನೆಯ 4ನೇ ಮೆಟ್ಲು, 4ನೇ ದಿವಸ. ಇಷ್ಟೊತ್ತಿಗೆ ನಮ್ಮ ಮನಸ್ಸು ಹಾಯಾಗಿದೆ. 3 ದಿವಸ ಧ್ಯಾನ ಆಗಿದೆ. ಮೊದಲನೇ ದಿನ ಚಕ್ರ ಧ್ಯಾನ, 2ನೇ ದಿನ ನಾವು ನಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟು ಮುದ್ರಾ ಪ್ರಾಣಾಯಾಮ, 3ನೇ ದಿನ ನಮ್ಮ ಮನಸ್ಸನ್ನು ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಬಿಡೋದು, ಅದನ್ನು ಆಳವಾಗಿ ಅರ್ಥ ಮಾಡ್ಕೊಳ್ತಾ ಅದು ವಿಶಾಲವಾಗೋದು ಹೇಗೆ, ಮನಸ್ವಿನಿ ಮನೋಮಯಿ, ಇದನ್ನೆಲ್ಲ ನೋಡಿದ್ವಿ. ಇವತ್ತು ದೇವಿಯ ಸೌಂದರ್ಯವನ್ನು ನೋಡೋಣ. ಆ ಸೌಂದರ್ಯ ಅದನ್ನು ಜ್ಞಾಪಿಸ್ಕೊಂಡ್ರೆ ಎಸ್ಥೆಟಿಕ್ ಬ್ಯೂಟಿ. ಆ ಸೌಂದರ್ಯವನ್ನು ಸುಮ್ಮನೆ ಆಸ್ವಾದಿಸಬೇಕು. ಆವಾಗ ನಾವು ಸಂಪೂರ್ಣವಾಗಿ ಅವಳ ಜೊತೆಗೆ, ಅವಳ ಸಂಘದಲ್ಲಿ, ಸಾನ್ನಿಧ್ಯದಲ್ಲಿ ಇರಬೇಕಷ್ಟೇ. ಇರುವಿಕೆಯ ತಿಳುವಳಿಕೆ, ಇರುವಿಕೆಯ ಅರಿವು, ನಮ್ಮ ಆತ್ಮದ ಜೊತೆಗೆ ನಾವೇ ವಿರಮಿಸ್ತಾ ಆನಂದವಾಗಿ ಇದ್ರೆ, ನಮ್ಮ ಜೊತೆಗೆ ನಾವಿದ್ರೆ, ಫೀಲಿಂಗ್ ಅವರ್ ಓನ್ ಪ್ರೆಸೆನ್ಸ್, ಅವಳು ಹತ್ತಿರವಾಗ್ತಾಳೆ, ಎಲ್ಲೂ ಹೋಗೋದು ಬೇಕಿಲ್ಲ ಅನ್ಸುತ್ತೆ. ನಾವು ಅವಳ ಜೊತೆಗೆ, ನಮ್ಮ ಜೊತೆಗೆ ನಾವಿರೋದು, ಅವಳ ಜೊತೆಗೆ ಇರೋದು ಒಂದೇ ಅಂತ ಗೊತ್ತಾಗಬೇಕು. ಆಗ ನಮ್ಮ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಸ್ವಸ್ಥವಾಗಿ ಅದು ಇರೋದ್ರ ಜೊತೆಗೆ ಇರುತ್ತೆ. ಆ ಇರುವಿಕೆಯ ನಿಧಾನವೇ, ಸಾವಧಾನವೇ, ಸಮಾಧಾನವೇ ನಿಜವಾದ ಧ್ಯಾನದ ವಿಧಾನ. ಇರಬೇಕಷ್ಟೆ. ನೋಡಿ, ಒಂದು 1/4 ಗಂಟೆ ಸುಮ್ಮನೆ ಇರಿ. ಅದರ ಫಲಿತಾಂಶವಾಗಿ ಒಂದು ಹಾಫ್ ಎ ಡೇ ನೀವು ಮಾತಾಡೋವಾಗ, ನಡೆಯೋವಾಗ, ನುಡಿಯೋವಾಗ ಏನೋ ಒಂದು ಮೃದು ಸ್ವಭಾವ ನಿಮ್ಮಲ್ಲಿ, ಆ ದೇವಿಯ ಒಂದು ಸ್ವಭಾವ ನಿಮ್ಮಲ್ಲಿ ಬಂದ್ಬಿಡುತ್ತೆ ಅವಳ ಜೊತೆ ಇದ್ದರೆ ಸ್ವಲ್ಪ ಹೊತ್ತು. ಇದಕ್ಕೆ ಸ್ವಲ್ಪ ಅವಳು ಇಷ್ಟಪಡ್ತಾಳೆ ಯಾವಾಗ ಅಂದರೆ ದೇಹನ ಬಿಟ್ಕೊಟ್ಟಾಗ. ನೋಡಿ, ನಮ್ಮಲ್ಲಿ ಸ್ಥೂಲವಾದ ಆವರಣ ದೇಹ, ಇಂದ್ರಿಯಗಳ ಸಮೂಹ, ಅದನ್ನು ಮೀರಿ ಹೋಗಬೇಕು, ಮನಸ್ಸನ್ನು ದಾಟಿ ಹೋಗಬೇಕು. ವಿ ಹ್ಯಾವ್ ಟು ಟೇಕ್ ಎ ಲೀಪ್, ಆ ಜಂಪ್ ತಗೋಬೇಕು. ನಾವು ಅತೀತಕ್ಕೆ ನಾವು ಸಿದ್ಧವಾಗಿ ಜಿಗಿಯೋಕ್ಕೆ ತಯಾರಾದರೆ ಅದಕ್ಕೆ ಧೈರ್ಯ ಅಂತಾರೆ. ಒಳಗಡೆ ಧೈರ್ಯ ಅವಳೇ ತುಂಬ್ತಾಳೆ. ಬಾ 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 ಅಂತ ಕರೀತಾಳೆ, ಅವರಿಂದ ಪೂಜಿಸಲ್ಪಡ್ತಾಳೆ. ಇದು ನಾವು ಗಮನಿಸಬೇಕು. ಇದು ಎಲ್ಲಾಗಬೇಕು ಈ ಆರಾಧನೆ? ಹೊರಗಡೆ ಯಾವುದೋ ಒಂದು ಇದರಲ್ಲಾಗಕ್ಕಾಗಲ್ಲ, ಒಳಗಡೆ ಆಗಬೇಕಿದು. ಅದು ಸ್ವಸ್ಥವಾಗಿರು, ಸ್ವಸ್ಥ, ನಿನ್ನಲ್ಲಿ ನೀನು ಒಂದಾಗಿರು. ಆಗ ನಿನ್ನ ಸ್ವಭಾವ ಮಧುರ. ಆಗ ನಿನಗೆ ದೇಹನ, ಮನಸ್ಸನ್ನ ಮೀರಿ ದಾಟಿ ಹೋಗೋಕ್ಕೆ ಧೀರ, ಅಧೈರ್ಯ, ಅಸಂಕಲ್ಪ ದಾಟುವ ಒಂದು ಗಾಂಭೀರ್ಯ, ದೃಢತೆ, ನಿರ್ಧಾರ ನಿನ್ನಲ್ಲಿ ಬರುತ್ತೆ. ಅವರಿಂದ ಸಮರ್ಚಿತ, ಅವಳಿಗೆ ತುಂಬ ಇಷ್ಟ. ಆ ಥರ ನಾವು ಜಂಪ್ ಮಾಡ್ಕೊಂಡು ಅವಳ ಹತ್ರ ಹೋಗೋದು. ಮಕ್ಕಳು ಓಡ್ ಬಂದರೆ ನಾವು ಜಂಪ್ ಮಾಡ್ಕೊಂಡು ಬಂದಾಗ ಹೇಗೆ ಹಿಡ್ಕೋತೀವಲ್ವಾ, ಬೀಳದೆ ಇರೋ ಹಾಗೆ, ಆ ರೀತಿ ನಮ್ಮನ್ನು ಹಿಡ್ಕೊಳ್ತಾಳೆ. ಸ್ವಸ್ಥ, ಸ್ವಭಾವ ಮಧುರ, ಧೀರ ಸಮರ್ಚಿತ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಅಂಶ, ನಾನು ಚಿಕ್ಕ ನಾನು, ದೊಡ್ಡ ನಾನುವಿನಲ್ಲಿ ಸೇರ್ಕೊಳ್ಳೋದು, ಜೀವಾತ್ಮ ಪರಮಾತ್ಮನಲ್ಲಿ ಸೇರ್ಕೊಳ್ಳೋದು, ಸಣ್ಣದಾಗಿರೋದು ದೊಡ್ಡದರಲ್ಲಿ ಸೇರ್ಕೊಳ್ಳೋದು. ಇದು ಒಂದು ಬಿಂದು ಹೋಗಿ ಆ ಸಮುದ್ರದಲ್ಲಿ ಸೇರ್ಕೊಂಡಾಗ ಒಂದು ಅರ್ಘ್ಯವಾಗುತ್ತಲ್ಲ, ಇದನ್ನು ಚೈತನ್ಯ ಅರ್ಘ್ಯ ಅಂತ ಹೇಳ್ತಾರೆ. ಚೈತನ್ಯ ಅರ್ಘ್ಯ ಅಂದರೆ ನಾನು ಓಡೋಗಿ ಅವಳಲ್ಲಿ ಒಂದಾಗ್ಬಿಡೋದು, ಧೈರ್ಯವಾಗಿ ಜಂಪ್ ಮಾಡಿ ಓಡೋಗಿ ದೇಹ ಮನಸ್ಸನ್ನು ಮೀರಿ ದಾಟಿ ಹೋಗಿ ಅವಳಲ್ಲಿ ಸೇರ್ಕೊಂಡ್ಬಿಡೋದು. ಹೀಗೆ ಹೋಗುವಾಗ ಚೈತನ್ಯಾಧ್ಯ ಸಮಾರಾಧ್ಯ, ಚೈತನ್ಯದ ಅರ್ಘ್ಯ ಇದು. ನಾನು ದೇಹನ, ಮನಸ್ಸನ್ನ, ಇಂದ್ರಿಯವನ್ನ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಿನಗೆ ಅರ್ಪಿಸಿದ್ದೇನೆ, ಅರ್ಘ್ಯವನ್ನು ಕೊಟ್ಟಿದ್ದೇನೆ.
ಮೂಲಾಧಾರದಲ್ಲಿ ನಾವು ಧ್ಯಾನ ಮಾಡಿಕೊಂಡಾಗ ಈ 4 ಆ ಮಾರ್ಗಗಳು ಇದ್ದೇ ಇದೆ. 6 ಮಾರ್ಗದ ಮೂಲಕನೇ ಹೋಗ್ಬೇಕು. ಒಳಗಡೆ ಹೋಗ್ಬೇಕಾದ್ರೆ ಆ ದ್ವಾರಗಳನ್ನೇ ತಕ್ಕೊಂಡು ಹೋಗ್ಬೇಕು. ಅದೇ ನಮ್ಮ ದೇಹದಲ್ಲಿ ಸಮತ್ವ ಬರುವಂತಹ ಒಂದು ಮುದ್ರಾ ಪ್ರಾಣಾಯಾಮಗಳನ್ನು ಹಾಕಬೇಕು. ಒಳಗಡೆ ಹೋಗುವಾಗ ಆ 4 ದಳದ ಕಮಲ ಆ ಮೂಲಾಧಾರದಲ್ಲಿ ಅದು ಅರಳಿದಾಗ, ಆ ಒಂದು ಪುಷ್ಪ ಅರಳಿದಾಗ ನಮ್ಮಲ್ಲಿ ಒಂದು ರೀತಿಯ ಅಹಿಂಸಾ ಅನ್ನುವ ಒಂದು ಇದೆಯಲ್ಲ, ಆ ಒಂದು ಭಾವ ಬರುತ್ತೆ. ಅಹಿಂಸಾ ಪುಷ್ಪ ಅಂತ ಹೇಳ್ತಾರೆ ಮೂಲಾಧಾರ ಪುಷ್ಪಕ್ಕೆ. ಆಗ ಅದು ಒಂದು ಗಂಧರ್ವ ಒಂದು ಲೋಕದ ಒಂದು ಸುಗಂಧವನ್ನು ಬೀರುತ್ತೆ. ಆ ಮೂಲಾಧಾರ ಚಕ್ರದಿಂದ ನಾವು ಹೋಗುವಾಗ ದೇವಿಗೆ ಆ ಗಂಧವನ್ನ, ಆ ವಾಸನೆಯನ್ನ ನಾವು ಅರ್ಪಿಸ್ತೀವಿ. ದೇವಿ ನಮಗೆ ಆ ಮೂಗನ್ನು ಕೊಟ್ಟಿದ್ದಾಳೆ ವಾಸನೆ ನೋಡಕ್ಕೆ. ಅದು ಮೂಲಾಧಾರ ತತ್ವ. ಆ 4 ದಳಗಳ ಹೂವು ಅರಳಿದಾಗ ಅಹಿಂಸಾ ಪುಷ್ಪ ಅಂತ ಹೇಳ್ತಾರೆ. ಅದನ್ನು ಅವಳಿಗೆ ಅರ್ಪಿಸ್ತೀನಿ ನಾನು. ಚೈತನ್ಯ ಪುಷ್ಪದಲ್ಲಿ ಒಂದು ಬಂಚಿದೆ, ಅದು 8 ಪುಷ್ಪಗಳಿದೆ. ಪುಷ್ಪಗಳನ್ನು ಅರ್ಪಿಸ್ತೀವಿ. ಇದು ಸಮಾರಾಧನೆ. ಸ್ವಾಧಿಷ್ಠಾನ ಚಕ್ರದಲ್ಲಿ 6 ದಳಗಳ ಕುಸುಮ ಅದು ಹೀಗೆ ಅರಳಿದಾಗ ಒಳಗಡೆಯಿಂದ ತೊಟ 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 ಅಂತ ಬಿಂದು ಅಂದ್ರೆ ಏನು, ಆ ಜೇನು, ಆ ಹೂವಿನಲ್ಲಿ ಜೇನು ಸುರಿಯುತ್ತೆ. ಆಗ ಇಲ್ಲಿ ಇಂದ್ರಿಯಗಳ ನಿಗ್ರಹವಾಗುವಂತಹ ಶಕ್ತಿಯನ್ನು ಕೊಡ್ತಾಳೆ. ಬಿಟ್ಟು ಇಲ್ಲ, ಈ ರುಚಿನೇ ನನಗೆ ಬೇಕು. ಸ್ವಾಧಿಷ್ಠಾನ ಚಕ್ರ ರುಚಿ ಅಂದ್ರೆ ನಮ್ಮ ನಾಲಿಗೆಯ ರಸಕ್ಕೆ ಅದು ಆ ಕೆಲಸ ಮಾಡ್ತಾ ಇದೆ. ಆಗ ಆ ಚಕ್ರದಿಂದ ಆ ಹೂವು ಅರಳಿದಾಗ ನಮ್ಮಲ್ಲಿ ಆ ಪುಷ್ಪ ಯಾವುದು ಅಂದ್ರೆ ಇಂದ್ರಿಯ ನಿಗ್ರಹ ಎನ್ನುವ ಪುಷ್ಪವನ್ನ ನಾವು ದೇವಿಗೆ ಸಮರ್ಪಣೆ ಮಾಡಿ ಬರ್ತೀವಿ. ಮಣಿಪುರದಲ್ಲಿ ನೋಟ ಅಂದ್ರೆ ಅಂದವಾದ ಬಣ್ಣಗಳು ಕಾಣಿಸುತ್ತೆ ಆ ಹೂವಿನಲ್ಲಿ. ಯಾಕೆಂದ್ರೆ ಹೂವಿನ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅದರ ವಿಶೇಷವಾದ ಬಣ್ಣ ಕೊಡುತ್ತೆ. ಆ ಬಣ್ಣದ ಹೂವು ಮೇಲೆ, ಅದರಲ್ಲೂ ಆ ಮಧ್ಯಾಹ್ನದ ಸೂರ್ಯ ಬಿದ್ದಾಗಂತೂ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಹೊಳಿತಾ ಇರುತ್ತೆ, ಪೂರ್ತಿಯಾಗಿ ಬೀಳುತ್ತೆ, ಎಲ್ಲೂ ನೆರಳಿಲ್ಲದೆ. ಆ ಬಣ್ಣದ ಹೂವು. ಹಾಗೆ ಈ ಮಣಿಪುರ ಚಕ್ರ ಬಣ್ಣ ನಮ್ಮ ರೂಪ, ಕಣ್ಣನ್ನು ನೋಡುವಂತ ಶಕ್ತಿ ಕೊಟ್ಟಿದ್ದು ದೇವಿಗೆ ಸಮರ್ಪಣೆ ಮಾಡ್ತೀವಿ. ಈ ಚೈತನ್ಯಾರ್ಘ್ಯ ಸಮಾರಾಧನೆಯೇ ಪಂಚೋಪಚಾರ ಸೇವೆ. ಇಲ್ಲಿ ನಾವು ಸುಗಂಧವನ್ನ ಕೊಟ್ಟು, ನೈವೇದ್ಯವನ್ನ ಕೊಟ್ಟು ದೇವಿಗೆ, ಅದು ಸಂಕೇತಗಳು. ಹಾಗೆ ದೀಪವನ್ನ ಹಚ್ತೀವಿ. ಯಾಕೆಂದ್ರೆ ಬಣ್ಣ ಕೊಟ್ಟಿದ್ದಾಳೆ, ಬಣ್ಣ ನೋಡೋ ಕಣ್ಣು ಕೊಟ್ಟಿದ್ದಾಳೆ ದೇವಿ. ಆ ಮಣಿಪುರ ಚಕ್ರದಲ್ಲಿ ಆ ಹೂವು ಅರಳಿದಾಗ ಆ ಬಣ್ಣಗಳು ಕಾಣಿಸುತ್ತೆ ನಮಗೆ, ಹೂವಿನ ಬಣ್ಣಗಳು. ಈ ಬಣ್ಣ ಬಂದಾಗ ನಮಗೆ ಗೊತ್ತಾಗ್ಬೇಕು, ಓಹೋ, ದೇವಿಗೆ ಇಂದ್ರಿಯ ನಿಗ್ರಹ ಆದ್ಮೇಲೆ ನಾನು ಏನನ್ನ ಕೊಡ್ತಾ ಇದ್ದೀನಿ, ನನ್ನ ಮನಸ್ಸನ್ನ ಕೊಡ್ತಾ ಇದ್ದೀನಿ. ಅಶಾಂತವಾದ ಸ್ವಭಾವ ನಮ್ಮಲ್ಲಿ ಉಂಟಾಗುತ್ತೆ. ಈ ಒಂದು 8 ಪುಷ್ಪಗಳಲ್ಲಿ ಮೊದಲನೆಯದು ನಾವು ಜ್ಞಾಪಿಸ್ಕೋಬೇಕು, ಅಹಿಂಸೆ ಹೊಟ್ಟೊಯ್ಯುತ್ತೆ. ಆಮೇಲೆ ನಮ್ಮಲ್ಲಿ ಇಂದ್ರಿಯ ನಿಗ್ರಹವಾಗುತ್ತೆ, ಶಾಂತತೆ ಬರುತ್ತೆ. ಆ ಅನಾಹತಕ್ಕೆ ಬಂದಾಗ ಆ ಝೇಂಕಾರ ದುಂಬಿ ಆರಿಸ್ಕೊಂಡು ಬಂದ ಹಾಗೆ ಅವಳ ಕಡೆಗೆ ಸಂಪೂರ್ಣ ಒಲವು ಬರೋ ಹಾಗೆ ಆ ಝೇಂಕಾರ ಕೇಳಿಸುತ್ತೆ, ಆ ಶಬ್ದನಾದ ಕೇಳಿಸುತ್ತೆ ನಮಗೆ ಅನಾಹತದಲ್ಲಿ. ಯಾಕೆಂದ್ರೆ ಮನಸ್ಸು ಕರುಗ್ತಾ ಅವಳಲ್ಲಿ ಒಂದಾಗ್ತಾ ಓಂಕಾರ ನಾದ ಹೃದಯದಲ್ಲಿ, ಅನಾಹತದಲ್ಲಿ ಆ ಶಬ್ದ ಕೇಳಿಸುತ್ತೆ. ಅದು ಈ ಕಿವಿಗೆ ಕೇಳಲ್ಲ, ಒಳಗಡೆಯಿಂದ ಕೇಳಿಸುತ್ತೆ, ಝೇಂಕಾರ ನಾದ ಕೇಳಿಸುತ್ತೆ ಅನಾಹತದಲ್ಲಿ. ಹಾಗೇನೆ ಈ ಪುಷ್ಪದಲ್ಲಿ ನಾವು ನಮ್ಮ ಮನಸ್ಸನ್ನು ಕೊಟ್ಬಿಡ್ತೀವಿ. ತಪಸ್ಸು, ಮನಸ್ಸು, ಧ್ಯಾನ, ಹಾಗೆ ಪ್ರತಿಯೊಂದು ಪುಷ್ಪಗಳೇ 8 ಪುಷ್ಪಗಳಲ್ಲಿ. ಆಮೇಲೆ ವಿಶುದ್ಧಿ ಚಕ್ರಕ್ಕೆ ಬಂದಾಗ ಆ ದೇವಿಯ ಆಲಿಂಗನ ಅಥವಾ ಅವಳ ಸ್ಪರ್ಶ ಗೊತ್ತಾಗತ್ತೆ. ಆ ಒಂದು ಹೂವಿನ ಕೋಮಲತೆ, ಹೂವು ಅಲ್ಲಾಡ್ತಾ ಇದ್ರೆ ಆ ಒಂದು ಝೇಂಕರಿಸುವ ದುಂಬಿಯ ನಾದಕ್ಕೆ, ಆ ಹೂವು ಬಣ್ಣದಲ್ಲಿದೆ, ಆ ಹೂವಲ್ಲಿ ಜೇನು ಸುರಿತಾ ಇದೆ, ಆ ಹೂವು ಹಾಗೇ ಒಂದು ರೀತಿ ಒಂದು ಕೋಮಲವಾಗಿ ಅರಳಿದೆ. ಅದು ಆ ಚೈತನ್ಯಾರ್ಘ್ಯ ಸಮಾರಾಧ್ಯ, ಚೈತನ್ಯ ಕುಸುಮ ಪ್ರಿಯ, ಇದೆರಡೂ ಇದೆಯಲ್ಲ, ಅದು ದೊಡ್ಡ ಒಂದು ಮೆಡಿಟೇಷನ್. ಆ ಫ್ಲವರ್ ಹೇಗೆ ನಮ್ಮಲ್ಲಿ ಅರಳತ್ತೆ, ಮೆಡಿಟೇಷನ್ ಅನ್ನೋದು ಒಂದು ಫ್ಲವರಿಂಗ್. ಅದಾದ ತಕ್ಷಣ ಅದು ಸಹಸ್ರಾರದಲ್ಲಿ ಒಂದು ರೀತಿಯ ಆ ಒಂದು ಬಣ್ಣದ ಎಲ್ಲ ಬೆಳಕು ಕೂಡ ಅಲ್ಲಿಂದ ಹೊರಗೆ ಬರುತ್ತೆ. ಚೈತನ್ಯಾರ್ಘ ಸಮಾರಾಧ್ಯ, ಚೈತನ್ಯ ಕುಸುಮ ಪ್ರಿಯ. ಇದು ಒಂದ್ ದಿವಸ ಆಗೋದಲ್ಲ, ಒಂದ್ಸತಿ ನಾವು ಪ್ರಚೋದಿಸ್ಬಿಟ್ರೆ ಸದಾ ಉದಿತ ಶಾಶ್ವತವಾಗಿ ಅದಲ್ಲಾಡ್ತಾನೆ ಇರುತ್ತೆ, ಸಚೇನು ಸುರಿತಾನೆ ಇರುತ್ತೆ, ಬಣ್ಣ ಬದಲಾಗ್ತಾನೆ ಇರುತ್ತೆ. ಏನೋ ಒಂದು ಝೇಂಕಾರ, ಓಂಕಾರ, ವೇದ ಮಂತ್ರಗಳು ಕೇಳ್ತಾನೆ ಇರುತ್ತೆ. ಸದಾ ಉದಿತ, ಸದಾ ತುಷ್ಟ, ಸದಾ ಸಂತುಷ್ಟ. ಆ ಸ್ಥಿತಿ, ಅವಳ ಸ್ಥಿತಿ
ತರುಣ ಅಂದ್ರೆ ತರುಣ ಆದಿತ್ಯ ಪಾಟಲ, ಆದಿತ್ಯ ಮಧ್ಯಾಹ್ನ ಕಾಲದಲ್ಲಿ ತರುಣ ಅಂತೀವಿ. ತರುಣ ಆದಿತ್ಯನ ಆ ಒಂದು ಇದರಲ್ಲಿ ಬೆಳಕಲ್ಲಿ ಸೊಬಗು ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಆ ರೀತಿ ನಮಗೆ ಕಾಣಿಸ್ತಾ ಇತ್ತೆ. ತರುಣಾದಿತ್ಯ ಪಾಟಲ. ಒಂದು ದಕ್ಷಿಣ ಅದಕ್ಷಿಣ ಆರಾಧ್ಯ. ದಕ್ಷಿಣ ಅದಕ್ಷಿಣ ಅಂದ್ರೆ ಏನು? ದಕ್ಷಿಣ, ಇವಾಗ ನಾವು ಎದುರುಗಡೆ ಕೂತ್ಕೊಂಡು ದೇವರು ಪೂಜೆ ಮಾಡ್ತಾ 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 ಸೋಹಂ ಭಾವನೆಯಿಂದ ಪೂಜೆ ಮಾಡ್ತಿದ್ರೆ ನಾವೇ ದೇವರಾದಾಗ ನಾವು ಅಲ್ಲಿರಲ್ಲ, ನಾವು ಎದುರುಗಡೆ ಇರ್ತೀವಿ. ದೇವರು ಇಲ್ಲಿದ್ದಾಗ ಆಮೇಲೆ ದೇವ್ರು ಇಲ್ಲಿ ಬಂದ್ಬಿಟ್ಟಾಗ ನಾವು ಈ ಕಡೆ ತಿರುಗ್ಬಿಡ್ತೀವಿ. ದಕ್ಷಿಣಾಮೂರ್ತಿ, ದಕ್ಷಿಣ ಕಡೆ ತಿರುಗಿರೋದು ಅಂದ್ರೆ ಈ ಕಡೆಯಿಂದ ಪೂಜೆ ಮಾಡಿದ್ರೆ ಆ ಕಡೆ ತಿರುಗಿರ್ತೀವಿ ಉತ್ತರದ ಕಡೆಗೆ. ಅಂದ್ರೆ ಉತ್ತರಾಯಣ ಅಂದ್ರೆ ಒಂದು ದಾಟಿ ಹೋಗುವಂತಹ ಸ್ಥಿತಿ, ಆ ದಾಟಿ ಹೋಗುವ ದಿಕ್ಕು, ದಾಟಿ ಹೋಗುವ ದಾರಿ ಉತ್ತರಾಯಣ. ಅದರಿಂದ ದಕ್ಷಿಣದಲ್ಲೂ ಅದಕ್ಷಿಣ ಅಂದ್ರೆ ಉತ್ತರ ಅಂತ. ಅದಕ್ಷಿಣದಲ್ಲೂ ಪೂಜೆ ಮಾಡಿದ್ರೆ ಅವಳು ಒಲಿತಾಳೆ. ದಕ್ಷಿಣ ಅದಕ್ಷಿಣಾರಾಧ್ಯ. ನೋಡಿ, ದಕ್ಷಿಣೇಶ್ವರದಲ್ಲಿ ದೇವಿಯ ವಿಗ್ರಹ ದಕ್ಷಿಣಕ್ಕೆ ತಿರುಗಿದೆ. ನಾವು ಪೂಜೆ ಮಾಡ್ತಾ ಇದ್ದಾಗ ನಾನ್ ಬೇರೆ ನೀನ್ ಬೇರೆ ಇರುತ್ತೆ. ಪೂಜೆ ಆಗ್ತಾ 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 ಧ್ಯಾನ ಆಗೋಗ್ತಾ ನಾವ್ ಈ ಕಡೆ ತಿರುಗ್ಬಿಟ್ಟಿರ್ತೀವಿ, ದೇವಿದಲ್ಲಿ ಒಂದಾಗ್ಬಿಟ್ಟಿರ್ತೀವಿ. ಆಗ ನಮ್ ದಿಕ್ಕೆ ಬದಲಾಗಿ ಹೋಗಿರುತ್ತೆ. ಆಗ ಉತ್ತರ ಕಡೆ ತಿರುಗ್ಬಿಟ್ಟಿರ್ತೀವಿ ನಾವು, ಅಂದ್ರೆ ಆ ಒಂದು ಮುಕ್ತಿ ಕಡೆಗೆ ನಾವು ವಾಲಿರ್ತೀವಿ. ದಕ್ಷಿಣ ಅದಕ್ಷಿಣ ಆರಾಧ್ಯ. ಆ ಧರಸ್ಮೇರ ಮುಖಾಂಬುಜ ಅನ್ನೋದೇನೆ ಸಹಸ್ರಾರದಲ್ಲಿ ಹೂ ಅರಳಿದ್ರೆ ಇದೆಲ್ಲ ಕ್ವಾಲಿಟಿನೂ ಅದರೊಳಗೆ ಇರುತ್ತೆ. ಆದ್ರೆ ಆ ಕ್ವಾಲಿಟಿನೇ ಇದಕ್ಕೆಲ್ಲ ಬಂದಿರುತ್ತೆ ಅನ್ನೋ ಹಾಗೆ ಆ ಹೂವು, ಆ ತಾವರೆ ಅಲ್ಲಾಡ್ತಾ ಇದ್ರೆ ಅದರೊಳಗಿಂದ ಆ ಕಿರಣಗಳು ಬರ್ತಾ ಇದೆ. ದೇವಿ ನಗ್ತಾ ಇದ್ದಾಳೇನೋ, ಆ ನಗು ತರ ಕಿರಣಗಳೆಲ್ಲ ಅದರಿಂದ ಬರ್ತಾ ಇರುತ್ತೆ. ಇದನ್ನ ಊಹೆ ಮಾಡಿಕೊಂಡ್ರೇನೆ ಎಷ್ಟು ಸಂತೋಷ ಆಗುತ್ತೆ. ಆ ಅನುಭವ ಇನ್ನು ಹೇಗಿರ್ಬೇಕು ಅಂತ ಶಂಕರಾಚಾರ್ಯರು ಇದನ್ನು ವಿವರಿಸಿದ್ದಾರೆ. ಭವಾನಿತ್ವಂ ದಾಸೇಮಯಿ. ಇದರಲ್ಲಿ ನೀನನ್ನ ಹೀಗೆ ಅನ್ಕೊಂಡ್ರೇನೆ, ನಾನು ನಿನ್ನ ದಾಸ ಅನ್ಕೊಂಡು ಬರ್ತಾ ಇದ್ರೆ ಇಷ್ಟು ಖುಷಿ, ನಾನು ನಿನ್ನಲ್ಲಿ ಒಂದಾಗ್ಬಿಟ್ರೆ ಇನ್ನೆಷ್ಟು ಖುಷಿ ಇರುತ್ತೆ, ಇನ್ನೆಷ್ಟು ಆನಂದ ಇರುತ್ತೆ. ದರಸ್ಮೇರ ಮುಖಾಂಬುಜ. ಈ ಕಡೆ ಎಡಭಾಗದಲ್ಲಿ ಕೌಲಿನಿ ದೇವಿ ಅಂತ ಪೂಜೆ ಮಾಡಿ, ಕೌಲಿನಿ ಕುಲ ಯೋಗಿನಿ ಎರಡೂ ಕೂಡ. ಶಿವ ಅಂದ್ರೂ ಅಷ್ಟೇ, ಆ ದೇವಿ ಅಂದ್ರೂ ಅಷ್ಟೇ, ಕೇವಲ ಕೈವಲ್ಯ ಪದದಾಯಿನಿ ಅಂತ. ಅದರಿಂದ ದಶಮುದ್ರ ಇಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದಾಗ ಅಲ್ಲಿ ದರಸ್ಮೇರ ಮುಖಾಂಬುಜ. ಕೌಲಿನಿ ಕೇವಲ ಅನ್ನೋದು ಶಿವ ಅಂತ ಹೋದ್ರೂ ಕೂಡ ನೀನು ಅವಳನ್ನೇ ತಲುಪ್ತೀಯ. ನೀನು ದೇವಿ ಅಂತ ಹೋದ್ರೂ ಅವಳನ್ನೇ ತಲುಪ್ತೀಯ. ಶಿವೋಹಂ ಭಾವನೆ ಒಂದೇ, ನಾನ್ ದೇವಿ ಅನ್ನೋ ಭಾವನೆನೂ ಒಂದೇ. ಒಂದು ಎಡಭಾಗದಲ್ಲಿ ಚಂದ್ರನಾಡಿಯಲ್ಲಿ ಹೋಗ್ತಾ ಇದ್ದಾಗ ದೇವಿ, ಬಲನಾಡಿಯಲ್ಲಿ ಸೂರ್ಯನಾಡಿಯಲ್ಲಿ ಹೋಗ್ತಿದ್ದಾಗ ಶಿವ. ನೀವು ಈ ಕಡೆಯಿಂದ ಹೋದ್ರು ಆ ಕಡೆಯಿಂದ ಹೋದ್ರು ಶಿವನಿಂದ ಶಿವೆ ಒಂದು ಪರಿಚಯ ಆಗತ್ತೆ, ಶಿವೆಯಿಂದ ಶಿವ ಪರಿಚಯ ಆಗತ್ತೆ. ಒಬ್ಬರನ್ನೊಬ್ಬರನ್ನ ಬಿಟ್ಟು ನಾವು ಸಾಧ್ಯನೇ ಇಲ್ಲ ಧ್ಯಾನ ಮಾಡಕ್ಕೆ. ಪಿಂಗಳದಲ್ಲಿ ಆ ಬ್ಯಾಲೆನ್ಸ್ ಆಗ್ತಾನೇ ಇರಬೇಕು. ಕೇವಲ ಇದು ಕೈವಲ್ಯ ಪದದಾಯಿನಿ, ಅನರ್ಘ್ಯ ಕೈವಲ್ಯ ಪದದಾಯಿನಿ. ಈ ಅನರ್ಘ್ಯ ಕೈವಲ್ಯ ಅಂದ್ರೆ ಅಲ್ಟಿಮೇಟ್ ಹ್ಯಾಪಿನೆಸ್, ಅಲ್ಟಿಮೇಟ್ ಸ್ಟೇಟ್. ಅದು ನಮಗ್ ಬರ್ಬೇಕು. ದರಸ್ಮೇರ ಮುಖಾಂಬುಜ ಕೌಲಿನಿ ಕೇವಲ ಅನರ್ಘ್ಯ ಕೈವಲ್ಯ ಪದದಾಯಿನಿ. ಇದಕ್ಕೆ ಬೇಕಾಗಿರೋದು ಸ್ತೋತ್ರ ಪ್ರಿಯ. ಅವಳಿಗೆ ಹೊಗಳಬೇಕು, ಅಪ್ರಿಸಿಯೇಷನ್ ಮಾಡೋ ಕ್ವಾಲಿಟಿ ನಮಗೆ ಬಂದ್ಬಿಡುತ್ತೆ. ನಾವ್ ಏನ್ ನೋಡಿದ್ರು ಅದ್ರಲ್ಲಿ ದೈವತ್ವವೇ ಕಾಣುತ್ತೆ, ಏನ್ ನೋಡಿದ್ರು ಒಳ್ಳೇದೇ ಕಾಣುತ್ತೆ, ಎಲ್ಲದರಲ್ಲೂ ಆ ದೇವಿನೇ ಕಾಣ್ತಾಳೆ. ಇದು ನಿಜವಾದ ಒಂದು ಸ್ತೋತ್ರ. ಹೀಗೇನೆ ಆ ವಾಗ್ದೇವಿಯರು ಅವಳನ್ನು ಸ್ತುತಿಸಿದ್ದು, ಅವಳು ತುಂಬಾ ಇಷ್ಟ ಸ್ತುತಿ. ದೇವಿಗೆ ಸ್ತುತಿ ಅಲಂಕಾರ ಬಹಳ ಇಷ್ಟ. ಹೇಗೆ ಶಿವನಿಗೆ ಅಭಿಷೇಕ ಇಷ್ಟ, ಆ ವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ, ಅವನಿಗೆ ಅದಿಷ್ಟ. ಹಾಗೆ ಅವಳಿಗೆ ಇಷ್ಟ ಅದು ಸ್ತೋತ್ರ ಪ್ರಿಯ. ಇದು ಪ್ರಾರಂಭವಾಗೋದು ಪ್ರಾರ್ಥನೆಯಿಂದ ಪ್ರಾರಂಭವಾಗೋದು, ನಮಸ್ಕಾರದಲ್ಲಿ ಮುಗಿಯತ್ತೆ. ಅದರಲ್ಲಿ ಮಧ್ಯದಲ್ಲಿ ಎಲ್ಲವೂ ಬರುತ್ತೆ, ಎಲ್ಲ ಪೂಜೆಯೂ ಬರುತ್ತೆ. ಅವಳಿಗೆ ನಾವು ಸಮರ್ಪಣೆ ಮಾಡ್ಕೊಳ್ತಾ ಹೋಗ್ತೀವಿ ಒಂದೊಂದರಲ್ಲೂ ಕೂಡ. ಸ್ತೋತ್ರ ಪ್ರಿಯ ಸ್ತುತಿ ಮತಿ ಶ್ರುತಿ ಸಂಸ್ಕೃತ ವೈಭವ. ಇಲ್ಲಿ ಅಂದ್ರೆ ಶ್ರುತಿಗಳೂ ಕೂಡ, ಅಂದ್ರೆ ಉಪನಿಷತ್ತುಗಳೂ ಕೂಡ ಆ ವೇದ ಮಾತೆಯಾದ ಆ ದೇವಿಗೆ ನಮಸ್ಕಾರ ಮಾಡಿದಾಗ ಅವರ ಅದಕ್ಕೆ ಹೇಳ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಳಿಕ ಅಂತ. ಆ ಪಾದದ ಅದರಲ್ಲಿ ಹಣೆನಲ್ಲಿರೋ ಸಿಂಧೂರ, ಆ ಪಾದದ ಧೂಳು, ಆ ಧೂಳು ಸಿಂಧೂರವಾಯಿತು ಅಂತ. ಇಷ್ಟು ಚೆನ್ನಾಗಿದೆ. ಇದನ್ನೆಲ್ಲನೂ ಕೂಡ ಅನುಭವಿಸ್ಬೇಕು.
ಸುಮ್ಮನೆ ಕೇಳಿ ನಾವು ಚಪ್ಪಾಳೆ ತಟ್ಟಕ್ಕೆ ಅಲ್ಲ, ಅದು ಆ ಥರ ಸಬ್ಜೆಕ್ಟೇ ಅಲ್ಲ. ಇದು ನಮಗೆ ಸಂಬಂಧಪಟ್ಟಿದ್ದು, ನಮ್ಮ ಭಾವನೆಗಳನ್ನು ಅದು ಒಳಗಡೆಯಿಂದ ಆ ಪ್ರೀತಿ, ಪ್ರೇಮ, ಆ ದೇವಿಯ ಜೊತೆಗೆ ಒಂದು ಅನುಕಂಪ, ಒಂದು ರೀತಿಯ ಅನುಭವ ಎಲ್ಲವನ್ನ ಕೊಡ್ತಾಳೆ. ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಲಲಿತಾ ಸಹಸ್ರನಾಮ ಸೋ ರೊಮ್ಯಾಂಟಿಕ್. ಆ ತಾಯಿ ಜೊತೆಗೆ ಆಟ ಆಡೋದು ಎಷ್ಟು ಚೆನ್ನಾಗಿರುತ್ತೆ. ಮನಸ್ವಿ ಇದು ಶುರು ಆಗತ್ತೆ. ಇವಾಗ ನಾವು ಯಾವಾಗ ಭಕ್ತಿಯಿಂದ ಆರಾಧನೆ ಮಾಡಿ, ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ಕೃತ ವೈಭವ ಮನಸ್ವಿನಿ ಮಾನವತಿ, ಅದನ್ನು ನಿನ್ನೆ ಹೇಳಿದ್ದೆ. ಅಲ್ಲಿಗೆ ಈ ದೇವಿ ಯಾರು? ಈ ದೇವಿ ಪ್ರತಿಯೊಂದು ಆ ಥರ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇವನ್ನೆಲ್ಲಾನು ಕೂಡ ನಾವು ರಿಫೈನ್ ಮಾಡಿ, ಈ ಒಂದೊಂದು ಚಕ್ರಗಳನ್ನು ಆಕ್ಟಿವೇಟ್ ಮಾಡಿ, ಆ ಹೂಗಳೆಲ್ಲ ಅರಳಿ ಒಳಗಡೆ ಆ ಸುಗಂಧ, ಒಂದು ಕಡೆಗೆ ಆ ಒಂದು ಆ ಮಧುರವಾದ ಒಂದು ಮಧು, ಹೀಗೆ ಬಣ್ಣ ಎಲ್ಲವೂ ಕೂಡ ಅದರ ಕ್ವಾಲಿಟಿ, ಆ ಚೈತನ್ಯ ಆರಾಧನೆ ಆಗ್ಬಿಟ್ಟ ಮೇಲೆ ನಾವು ಧನ್ಯರಾಗ್ಬಿಡ್ತೀವಿ. ಆ ದೇವಿಯೂ ಕೂಡ ಧನ್ಯ ಸ್ವರೂಪ. ಯೋಗಿನಿ ದೇವತೆಗಳಲ್ಲಿ ಒಬ್ಳು ಆ ಧನ್ಯ ಅಂದ್ರೆ. ಆವಾಗ ಜ್ಞಾಪಿಸ್ಕೊಳ್ಳಿ, ಒಂದು ಸ್ವಲ್ಪ ನೆನ್ನೆ ಹೇಳುವಾಗ ಒಂದು ಸ್ವಲ್ಪ ಬಿಟ್ಟಿದ್ದೆ 4. ಧರಾಸುತ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ. ಈ ಧನ್ಯ ಅನ್ನೋಳು ಧರ್ಮಿಣಿ, ಅವಳೇ ಧರ್ಮಸ್ವರೂಪ, ಧರ್ಮವರ್ಧಿನಿ. ಧರ್ಮ ಅಂದ ತಕ್ಷಣ ನಾವು ತಿಳ್ಕೋಬೇಕು ಚತುರೋಪಾಯಗಳದೇ. ಈ ಒಂದು ಮೋಕ್ಷ, ಕಾಮ, ಅರ್ಥ, ಧರ್ಮ ಅಂತ ಹೇಳಿ ನಾವು ಹೇಳ್ತೀವಿ. ಇದೆರಡು 4 ಪುರುಷಾರ್ಥಗಳು ಅಂತ. ಈ ಪುರುಷಾರ್ಥಗಳಲ್ಲಿ ಧರ್ಮ ಕೊನೆಯಲ್ಲಿ ಹೇಳಿದ್ರು ಕೂಡ ಧರ್ಮ ಮೊದಲು ಬರುತ್ತೆ. ಯಾಕೆ ಅಂದರೆ ಆ ಧರ್ಮದ ಒಂದು ಹಿಂದೆ ಋತ ಇದೆ, ಸತ್ಯ ಇದೆ. ಧರ್ಮ ಸ್ವರೂಪ ಅವಳು, ಋತ ಸ್ವರೂಪ ಅವಳು, ಋತಕ್ಕಿಂತ ಹೆಚ್ಚಿನವಳು, ಅದಕ್ಕಿಂತ ಪುರಾತನಳು. ಅದರಿಂದ ಧರ್ಮ ವಿವರ್ಧಿನಿ ಅದು ಬರಬೇಕಲ್ಲಿ. ಧರ್ಮಾಧ್ಯಕ್ಷ ಇದೆಲ್ಲ ಬರುತ್ತಲ್ಲ, ಜ್ಞಾಪಿಸ್ಕೋಬೇಕು. ಧರಾಸುತ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ. ಈ ಲೋಕಗಳೆಲ್ಲ ದಾಟಿದ ಆ ಕೈಲಾಸದಲ್ಲಿ ಅವಳಿದ್ದಾಳೆ. ಲೋಕಾತೀತ, ತ್ರಿಗುಣಕ್ಕೆ ಮೀರಿದ, 3 ಗುಣಕ್ಕಿಂತ ಮೀರಿದವಳು, ಸರ್ವಾತೀತ, ಎಲ್ಲಕ್ಕೂ ಅತೀತವಾದವಳು, ಶಮಾತ್ಮಿಕ. ಶಮಾತ್ಮ ಅಂದರೆ ಉಪಶಮನಾತ್ಮಿಕ ಅಂತ ತಗೋಬೇಕು. ಇದು 5 ಉಪಶಮನಗಳಿದೆ. ಪಂಚ ಉಪಶಮನಗಳು. ಪ್ರಪಂಚ ಉಪಶಮನ, ಒಂದು ಶಾಂತ ಉಪಶಮನ, ಒಂದು ಶಿವ ಉಪಶಮನ, ಶಾಂತ ಶಿವ. ಆಮೇಲೆ 4ನೇದು ದೇವಿಯಲ್ಲಿ ಉಪಶಮನ ಆಗುವಂಥದ್ದು ಶಿವ. 4ನೇದು ಒಂದು 4ನೇ ಸ್ಥಿತಿ, ದಟ್ ಈಸ್ ತುರ್ಯಾವಸ್ಥನೂ ಒಂದು ಉಪಶಮನ. ಶಿವ ತುರ್ಯಾವಸ್ಥಾ ಇನ್ನೊಂದು ಉಪಶಮನ ಇದೆ, ಅದನ್ನು ನಾಳೆ ಹೇಳ್ತೀನಿ. ಒಂದು ಶಿವ ಪ್ರಪಂಚೋಪಶಮನದಲ್ಲಿ ಒಂದು ಪ್ರಪಂಚೋಪಶಮನ, ಒಂದು ಶಾಂತ ಶಿವ 4ನೇ ಅವಸ್ಥೆ, ಮತ್ತು ಇನ್ನೊಂದು ನಾಳೆ ಹೇಳ್ತೀನಿ. 4 ಉಪಶಮನಗಳಿದೆ. ಶಮಾತ್ಮಿಕ ಅಂದರೆ ಅದು ಉಪಶಮನಗಳು, ಶಮಾತ್ಮಿಕ. ಹೀಗೆ ನಾವು ಮಾಡಿದಾಗ ಶಮಾತ್ಮಿಕ ಬಿಂದು ತರ್ಪಣ ಸಂತುಷ್ಟ ಪೂರ್ವ. 1 ಸೆಕೆಂಡ್. ಧರಾಧರದಸಾ ಸುತ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ ಬಂದೂಕ ಕುಸುಮ ಪ್ರಖ್ಯಾ. ತಾಯಿ ನೋಡು, ಇದು ಆನಂದ ಕೊಡುವಂಥದ್ದು. ಒಂದ್ಸತಿ ಕಣ್ಣು ಮುಚ್ಕೊಂಡ್ರೆ ಆ ದೇವಿಯನ್ನ, ನನಗೆ ಒಂದು ಹಾಡು ಜ್ಞಾಪಕ ಬರುತ್ತೆ. ಬಹಳ ಸಿಂಪಲ್ ಹಾಡು, ಎಲ್ಲರ ಕಿವಿಗೂ ಬಿದ್ದಿರುತ್ತೆ. ಅದನ್ನು ಎಷ್ಟೋ ಸತಿ ಇದರ ಆಳಕ್ಕೆ ನಾನು ಹೋಗಿ ಕೇಳೇ ಇಲ್ಲ ಅನ್ಸುತ್ತೆ. ಏನು, ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವು ಮುಡಿದು ಚೆಲುವೆ ತಾನೆಂದಿತು ಅಂತ. ಇದು ಅರ್ಥ. ಹೂವು ಮುಡ್ಕೊಂಡು ಒಂದು ಹೆಣ್ಣು ಚೆಲುವೆ ನಾನು ಅಂದ್ಲು ಅಂತ ಅದಲ್ಲ ಅರ್ಥ. ಈ ಚೆಲುವೆ ಅನ್ನೋದು, ಚೆಲುವ ಅನ್ನೋದು, ಈ ಸೌಂದರ್ಯ ಅನ್ನೋದು ಏನಿದೆ, ಇಟ್ಸ್ ಎನ್ ಎಸ್ಥೆಟಿಕ್ ಬ್ಯೂಟಿ. ಇದು ಒಬ್ಬರು ಫಿಸಿಕಲ್ ಬ್ಯೂಟಿ ಅಲ್ಲ. ಸೌಂದರ್ಯವೇ ನಾನು ಅಂತು ಹೆಣ್ಣು. ಸೌಂದರ್ಯ ಅನ್ನೋದೇ ಆ ಸ್ತ್ರೀ ಅಂತು. ಯಾವುದು ಸೌಂದರ್ಯ ಅಂತಿದೆ, ಇಟ್ ಈಸ್ ಫುಲ್ ಆಫ್ ಬ್ಲಿಸ್, ಇಟ್ ಈಸ್ ಫುಲ್ ಆಫ್ ಪೀಸ್. ಆ ಸೌಂದರ್ಯ ಲಹರಿ ಅಂತ ಹೇಳಲ್ವಾ, ಆ ಸೌಂದರ್ಯ ಲಹರಿ, ಓಷನ್ ಆಫ್ ಬ್ಲಿಸ್, ದಟ್ ಈಸ್ ಸೌಂದರ್ಯ. ಅದು ನಾನೇ ಅಂತಂತೆ ಆ ಹೆಣ್ಣು ಅಂತ. ಆ ಹೆಣ್ಣು ಅನ್ನೋದು ದೇವಿಯ ಒಂದು ಇನ್ನೊಂದು ಸ್ವರೂಪ. ಅದರಲ್ಲಿ ಯಾರು ಆ ದೇವಿಯನ್ನು ಚೈತನ್ಯಾರ್ಘ್ಯ ಸಮಾರಾಧನೆ ಆದಮೇಲೆ ಅವಳನ್ನು ಆ ಹೂವುಗಳಿಂದ ಅರ್ಚಿಸಲ್ಪಟ್ಟ ಮೇಲೆ ಪ್ರತಿಯೊಂದು ಹೆಣ್ಣು ಮಗುವನ್ನು ನೋಡಿದ್ರು, ಇವಾಗ 3 ತಿಂಗಳ ಹೆಣ್ಣು ಮಗು ಕೆಂಪಗಿರುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ ಬಂದೂಕ ಕುಸುಮದ ಹಾಗೆ ಕೆಂಪಗಿರುತ್ತೆ.
ಆ ಥರ ಹೆಣ್ಣು ಮಗು ದೇವಿಯ ಸ್ವರೂಪ. ಅದು 3 ತಿಂಗಳಾದ್ಮೇಲೆ 6 ತಿಂಗಳ ಮಗು ಇನ್ನೊಂದು ರೂಪ. ಹಾಗೆ ಆ ಮಗುನ ನೋಡ್ತಾ ಇದ್ರೆ 3 ವರ್ಷದ ಮಗು ದೇವಿಯ ಇನ್ನೊಂದು ಬಾಲಾರೂಪ. ಇದೆಲ್ಲ ಬಾಲ ತ್ರಿಪುರ ಸುಂದರಿಯ ಅವತಾರಗಳು. ಆ ಬಾಲಾರೂಪದಲ್ಲಿ ದೇವಿ ಆಟ ಆಡ್ತಾಳೆ, ಭಂಡಾಸುರನ ಮಕ್ಕಳನ್ನ ವಧೆ ಮಾಡಿದಾಳೆ, ಅದು ಬಾಲಾರೂಪ. ಹಾಗೆ ನೋಡಿದಾಗ ಮತ್ತೆ ಆ ದೇವಿ ಇನ್ನೊಂದು ಸ್ವಲ್ಪ ಬೆಳೆದಾಗ 12 ವರ್ಷದ ಹುಡುಗಿ ಆಗ್ತಾಳೆ. ಆಮೇಲೆ ಬಾಲರೂಪ ಆದ್ಮೇಲೆ ಅದು ಒಂದು ತರುಣಿ ರೂಪ ಬರುತ್ತೆ. ಆಮೇಲೆ ಆ ದೇವಿ ಸುಮಂಗಲಿ ಆಗ್ತಾಳೆ. ಎಲ್ಲ ಈ ಚಿಕ್ಕ ಮಗುವಿನಿಂದ ಒಂದ್ಸತಿ ನೀವು ಕಣ್ಣು ಹಾಯಿಸಿ ಒಂದು ನೋಡ್ತಾ ಬನ್ನಿ. ಎಲ್ಲರಲ್ಲೂ ಆ ತಾಯಿಯನ್ನ ಯಾರು ನೋಡ್ತಾರೋ ಅವರು ತಾಯಿಗೆ ನಿಜವಾಗ್ಲೂ ಪ್ರೀತಿ. ಅವಳು ಅದಕ್ಕೆ ಬಂದೂಕ ಕುಸುಮ ಪ್ರಖ್ಯಾ ಬಾಲ ಲೀಲಾ ವಿನೋದಿನಿ ನೋಡಿ. ಸುಮಂಗಲಿ, ಸುಖಕರಿ, ಸುವೇಷಾಢ್ಯ, ಸುವಾಸಿನಿ, ಇವೆಲ್ಲ ಈ ಚಕ್ರಗಳಲ್ಲಿರುವ ದೇವಿಯರು. ಒಂದೊಂದು ಹೂ ಅರಳಿದಾಗ ಸುವಾಸಿನಿ, ಸುಖಕರಿ, ಸುಮಧುರ ಭಾಷಿಣಿ ಎಲ್ಲ ಹೇಳ್ತೀವಲ್ಲ. ಎಲ್ಲ ಚೈತನ್ಯಾರ್ಘ್ಯ ಸಮಾರಾಧದಲ್ಲಿ ಏನೇನು ನೀವು ಪುಷ್ಪಗಳನ್ನು, ಆ ಪುಷ್ಪದಿಂದ ಒಂದರಲ್ಲಿ ಬಣ್ಣ, ಒಂದರಲ್ಲಿ ಮಧು, ಒಂದರಲ್ಲಿ ಆ ಒಂದು ಸ್ಪರ್ಶ ಎಲ್ಲವನ್ನ ಅನುಭವಿಸಿದ್ರಲ್ಲ. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ಸೂಕ್ಷ್ಮವಾಗಿ ಅವೆಲ್ಲ ಹಾಕಿ ಆ ದೇವಿ ಆ ಒಂದು ಫೆಮಿನೈನ್ ಎನರ್ಜಿ ಅವಳೇನ್ ಮಾಡ್ತಾಳೆ, ಅವಳನ್ನು ಎಲ್ಲದರಲ್ಲೂ ನೋಡ್ಬೋದು. ಅದಕ್ಕೆ ತುಂಬ ಇಷ್ಟ ನನಗೆ. ಇದನ್ನು ನೋಡಿದಾಗ ಎಲ್ಲ ಮಕ್ಕಳಲ್ಲೂ, ಚಿಕ್ಕ ಮಗುನಲ್ಲಿ ಮತ್ತೆ ದೊಡ್ಡವರಲ್ಲಿ ಮತ್ತೆ ಮಧುಮಗಳು ಅಂತೀವಲ್ಲ ಅವಳಲ್ಲಿ ಎಲ್ಲರಲ್ಲೂ ದೇವಿನ ನೋಡಬೇಕು ಅಂತಾರಲ್ಲ. ಯಾಕೆ ಅಂದರೆ ಅದೇ ಸರ್ವಾಲಂಕಾರ ಪ್ರಿಯಳು. ಅದನ್ನು ಮೊದಲಿಂದ ಹೇಳ್ಬೇಕಾದ್ರೆ ಬಂದೂಕ ಕುಸುಮ ಪ್ರಖ್ಯಾ ಬಾಲ ಲೀಲಾ ವಿನೋದಿನಿ ಸುಮಂಗಲಿ ಸುಖಗರಿ ಸುವೇಷಾಢ್ಯ ಸುವಾಸಿನಿ ಸುವಾಸಿನ್ಯರ್ಚನ ಪ್ರೀತ ಅಶೋಭನ, ಕೆಳಗಿಂದ ಮೇಲ್ವರೆಗೂ ಅಂತ ಶೋಭನ ಶುದ್ಧ ಮಾನಸ. ಶುದ್ಧ ಮಾನಸ ಇಲ್ಲಿಗೆ ನಿಲ್ಲುತ್ತೆ. ಬಿಂದು ತರ್ಪಣ ನಾನು ಮೊದಲನೇ ದಿವಸ ಹೇಳಿದೆ. ಹೀಗೆ ನಾವು ಜಾಯಿನ್ ಮಾಡ್ತಾ ಮಾಡ್ತಾ ಹೋದರೆ ಆ ದೇವಿಯ ಒಂದು ಅವತಾರದಲ್ಲಿ ಪ್ರತಿಯೊಂದು ಕೂಡ ಏನೋ ಒಂದು ಖುಷಿ ಕೊಡುತ್ತೆ, ಆನಂದ ಕೊಡುತ್ತೆ. ಮತ್ತು ಫೀಲ್ ಮಾಡಬೇಕು, ಹೇಳಬೇಕಾದ್ರೆ ಪ್ರತಿಯೊಂದು ನಾಮವನ್ನು ಫೀಲ್ ಮಾಡಬೇಕು. ಇವಾಗ ನಾವು ಈ ಒಂದು ನಾಮದಲ್ಲಿ ಇವತ್ತು ಪ್ರಾರಂಭ ಮಾಡಿ ಸ್ವಸ್ಥ ಸ್ವಭಾವ ಮಧುರ, ಇಲ್ಲಿಂದ ನಾವು ಲಲಿತಾ ಸಹಸ್ರನಾಮದ ಕೊನೆ ನಾಮದವರೆಗೂ ಆಗಿದೆ. ಪ್ರತಿದಿನ ಇದನ್ನು ಕೇಳಿದಾಗ, ಪ್ರತಿ ಸತಿ ಕೇಳಿದಾಗ ಎಂಜಾಯ್ ಮಾಡಿ ಕೇಳಿ. ಆಮೇಲೆ ಅವತ್ತಿನ ದಿವಸ ಪುನಃ ಅದನ್ನು ನೀವು ಅಷ್ಟನಾಮವನ್ನು ಪುನಃ ಇನ್ನೊಂದು ಮುಂದಿನ ನಾಮಗಳು ಹೇಳೋವರೆಗೂ ಅದನ್ನು ರಿಪೀಟೆಡ್ ಆಗಿ ಬಾಯಿನಲ್ಲಿ ಹೇಳ್ಕೊಳ್ತಾ ಇರಿ. ಅವಳ ಸ್ವರೂಪ ನಿಮ್ಮ ಮನಸ್ಸಿನಲ್ಲಿ ಕಾಣ್ತಾ ಬರಲಿ. ನಾಳೆ ಮುಂದುವರಿಸ್ತೀವಿ.